ಮಾಡುವ ಉಪಕಾರಕ್ಕೆ ಅನುಗುಣವಾದ ರಾಗ ಪ್ರೀತಿ ಅದು ಭಗವಂತನ ವಿಷಯದಲ್ಲಿತ್ತೇ ಹೊರತು ಏನೋ ನಮ್ಮ ಮೊದಲಿನಿಂದಲೂ ನಮ್ಮ ದೇಶದಲ್ಲಿ ರಾಜರಾಗಿ ಬಂದಿದ್ದಾರೆ ಈ ಇಕ್ಷ್ವಾಕು ವಂಶದವರು, ಅದೇ ವಂಶದಲ್ಲಿ ಬಂದಿದ್ದಾನೆ ಅನ್ನೋದಕ್ಕೋಸ್ಕರ ಮಾತ್ರ ಪ್ರೀತಿ ಮಾಡಿದ್ದಲ್ಲ. ರಾಜ ಅಂದಮೇಲೆ ನಮ್ಮ ದೇಶದ ರಾಜ, ಅವನು ಹೇಗೇ ಇರಲಿ ಅವನ ಮೇಲೆ ಪ್ರೀತಿ ಮಾಡಬೇಕು ಅನ್ನೋದಕ್ಕೆ ಮಾಡಿದ್ದಲ್ಲ. ಅನುರಾಗ, ಗುಣಗಳಿಗೆ ಅನುಗುಣವಾಗಿ ಮಾಡುವ ಪ್ರೀತಿಯೇ ಹೊರತು ಸುಮ್ಮನೆ ಮಾಡಿದ ಪ್ರೀತಿಯಲ್ಲ ಅನ್ನುವ ದೃಷ್ಟಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ಅನುರಕ್ತ ಪ್ರಜಾಭಿಶ್ಚ, ಇವನು ಪ್ರಜೆಗಳ ಮೇಲೆ ಅನುಗ್ರಹ ಮಾಡೋದಾದರೂ ಅವನ ಸಾಧನೆ, ಅವನ ಯೋಗ್ಯತೆ, ಅವನ ಪ್ರಾಮಾಣಿಕತೆ, ಅವನ ಸತ್ಯನಿಷ್ಠೆ ಇವುಗಳನ್ನು ಅನುಸರಿಸಿಯೇ ಪ್ರಜೆಗಳ ಮೇಲೆ ಇವನು ಪ್ರೀತಿ ಮಾಡ್ತಾ ಇದ್ದ. ಪ್ರಜಾಶ್ಚಾಪ್ಯನುರಂಜತೆ, ಪ್ರಜೆಗಳ ಮೇಲೆ ಪ್ರೀತಿ ಮಾಡುವಾಗಲೂ ಅದೇ ರೀತಿ ಪ್ರೀತಿಯನ್ನು ಮಾಡ್ತಾ ಇದ್ದ ಅನ್ನುವುದನ್ನು ವಾಲ್ಮೀಕಿ ಮಹರ್ಷಿಗಳು ತಿಳಿಸಿಕೊಡ್ತಾರೆ. ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಬಂದಂತೆ, ರಾಮ ನೀನು ಹೊರಟುಬಿಟ್ಟು ಮುಂದೆ ನನ್ನ ಗತಿ ಏನು ಅಂತ. ಅನುರಕ್ತ ಪ್ರಜಾಭಿಶ್ಚ, ಅಷ್ಟು ಪ್ರೀತಿ, ರಾಮ ಬಿಟ್ಟು ಹೊರಟನಲ್ಲ ಮುಂದೇನು ಗತಿ ಅಂತ. ಆಗ ನಿನಗೇನು ಬೇಕು ಅಂತ. ನನಗೇನಾದರೂ ಬದುಕುವುದಕ್ಕೆ ದಾರಿ ಬೇಕು. ಆಗಿನ ಕಾಲಕ್ಕೆ ದಾನ ಅಂದರೆ ಗೋದಾನ ಬಹಳ ದೊಡ್ಡ ದಾನ, ಗೋ ಸಂಪತ್ತೇ ಬಹಳ ದೊಡ್ಡ ಸಂಪತ್ತು. ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೂ ಗೋವುಗಳನ್ನೇ ಉಪಯೋಗಿಸಿ ಗೋವಿನಿಂದ ಬಂದ ದ್ರವ್ಯಗಳಿಂದಲೇ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವುಗಳಿಂದ ಯಜ್ಞಯಾಗಾದಿಗಳನ್ನು ಮಾಡ್ತಾಯಿದ್ರು, ಜೀವನವನ್ನು ಸಾಗಿಸ್ತಾ ಇದ್ದರು. ಅದೇ ಒಂದು ದೊಡ್ಡ ಸಂಪತ್ತು. ಸರಿ, ಗೋವುಗಳನ್ನು ದಾನ ಮಾಡಬೇಕು ಅಂತ ಅಲ್ಲಿ ಬೇಕಾದಷ್ಟು ಗೋವುಗಳು ನಿಂತಿವೆ, ನಿನಗೆಷ್ಟು ಬೇಕೋ ಅಷ್ಟು ಗೋವುಗಳನ್ನು ತೆಗೆದುಕೊಂಡು ಹೋಗುವಂತ ಶ್ರೀರಾಮಚಂದ್ರ ಹೇಳ್ತಾನೆ. ಎಷ್ಟು ಬೇಕೋ ಅಷ್ಟು ಅಂದರೆ ಎಷ್ಟು? ಒಂದು ಕೈಯಲ್ಲಿ ಒಂದು ಕೋಲು ಇರ್ತದೆ, ಈ ಕೋಲು ಬೀಸಿ ಒಗೆದರೆ ಎಷ್ಟು ಗೋವುಗಳನ್ನು ದಾಟಿ ಬೀಳುತ್ತಲ್ಲ, ಈಚೆಗಿದ್ದದ್ದೆಲ್ಲ ನಿನಗೆ ತೊಗೊಂಡು ಹೋಗಿ, ನಿನ್ನ ಶಕ್ತಿ ಇದ್ದಷ್ಟು ಬೀಸಿ ಒಗೆಯಿಂದ. ಅವನು ಜೋರಾಗಿ ಬೀಸಿ ಒಗೆದ, ಅದು ಅರ್ಧದವರೆಗೆ ಹೋಗಿ ಬಿತ್ತು. ಆಕಳಿಗೇನು ಬಡದಿಲ್ಲ, ಮತ್ತೆ ಮಧ್ಯದಲ್ಲಿ ಬಿತ್ತು. ಓ, ಅಲ್ಲಿಂದ ಇಲ್ಲಿಯವರೆಗಿರೋ ಆಕಳೆಲ್ಲ ನಿಂದೆ ತೆಗೆದುಕೊಂಡು ಹೋಗು ಅಂತ. ಮನುಷ್ಯನಿಗೆ ಆಶೆ ಹೋಗೋದಿಲ್ಲ, ಅವನಿಗೇನೋ ಒಂದು ಮನಸ್ಸಿನಲ್ಲಿ ಆತಂಕ. ನನಗಿಷ್ಟೇ ಶಕ್ತಿ ಇದೆಯಲ್ಲ ಕೈಯಲ್ಲಿ, ಇನ್ನೊಂಚೂರು ಜೋರು ಬೀಸಿದ್ರೆ ಪೂರ್ಣ ದಂಡಿಗೆ, ಆ ದಂಡಿಗೆ ಹೋಗಿ ಬೀಳ್ತಿತ್ತು, ಎಲ್ಲ ಆಕಳು ನನಗೇ ಸಿಕ್ತಿತ್ತು. ಅರ್ಧ ಏನಿಲ್ಲೇ ಇಲ್ಲ ಮನೆಯಲ್ಲಿ, ಒಂದು ಆಕಳು ಸಿಕ್ಕರೂ ಸಂತೋಷ ಪಡಬೇಕು. ಮೊನ್ನೆ ಕೇಳಿದರೆ ಅಶ್ವತ್ಥಾಮಾಚಾರ್ಯರಿಗೆ ಒಂದು ಹಾಲು ಕುಡಿಸೋದಕ್ಕೆ ದ್ರೋಣಾಚಾರ್ಯರು ಎಷ್ಟು ಕಷ್ಟಪಟ್ಟರು ಅಂತ. 12 ವರ್ಷ ಸುತ್ತಾಡಿದ್ದಾರೆ. ಅಂತಂ ಪರಿಕ್ರಮ್ಯ ಅಂತ. ಯಾಕೆ ಅಂದರೆ ಶುದ್ಧವಾದಂತಹ ಸಂಪತ್ತು ಬೇಕು ಅಂತ. ಆಕಳ ಕೊಡು ಅಂದರೆ ಆಗಿನ ಕಾಲಕ್ಕೆ ಕೊಡೋರು ಮನೆಗಿದ್ರು, ಅಂತಹ ದಾನಶೂರರ ಇರುವ ಕಾಲ ಅದು. ಆದರೆ ವಿಶುದ್ಧ ಮಿಚ್ಛನ್ಗಾಂಗೇಯ ಅಂತಾರೆ. ನಾನೇನು ಪಡೆಯಬೇಕಾಗಿದೆ ಆ ಗೋ ಸಂಪತ್ತು ಶುದ್ಧ ಆಗಿರಬೇಕು. ಶುದ್ಧ ಅಂದರೆ ಸ್ವಚ್ಛವಾಗಿ ತೊಳೆದದ್ದಲ್ಲ, ಫಳ ಹೊಳೆಯೋದಲ್ಲ. ಕೊಡೋ ವ್ಯಕ್ತಿಯಲ್ಲಿ ಪಾಪ ಇರಬಾರದು. ಪಾಪಿಗಳಿಂದ ತೆಗೆದುಕೊಂಡ್ರೆ ವಸ್ತು ಮಾತ್ರ ಬರೋದಿಲ್ಲ, ಅದೇ ತೂಕದ ಪಾಪ ಬರ್ತದೆ. ಪಾಪವೇ ಇಲ್ಲದ ವ್ಯಕ್ತಿ, ಶುದ್ಧನಾದ ವ್ಯಕ್ತಿ ಗೋದಾನ ಮಾಡುವವನಿರಬೇಕು. ಅಂಥವನಿಂದ ಆಕಳ ತಗೋಬೇಕು ಅಂತ ಊರೂರು ತಿರುಗಾಡ್ತಾರೆ. ಅಂತ ಅಂದರೆ ಪ್ರದೇಶ. ಅಂತಂ ಪರಿಕ್ರಮ್ಯ ನಾಧ್ಯಗಚ್ಚಂ ಪಯಸ್ವಿನೀಂ. ಒಂದು ಆಕಳ ಸಿಕ್ಕಿಲ್ಲ ಅಂತ, ಅದಕ್ಕೆ ಕೊನೆಗೆ ಪರಶುರಾಮ ದೇವರ ಹತ್ರ ಬರ್ತಾರೆ. ಯಾಕೆಂದರೆ ಅವನಿಗೆ ಪಾಪವೇ ಇಲ್ಲ. ಯಾ ಆತ್ಮ ಅಪಹತ ಪಾಪ್ಮ ವಿರಜಃ ವಿಮೃತ್ಯು ವಿಶೋಕಃ ಅವಿಜಿಘತ್ಸಃ ಪಿಪಾಸಃ ಸತ್ಯಕಾಮ ಸತ್ಯಸಂಕಲ್ಪ ಸೋನ್ವೇಷ್ಟವ್ಯಸ್ಸ ವಿಜಿಜ್ಞಾಸಿತವ್ಯ. ಮೋಕ್ಷಕ್ಕಾಗಿಯೂ ಸಹ ಅನ್ವೇಷ್ಟವ್ಯ, ಗೋದಾನಕ್ಕಾಗಿಯೂ ಸೋನ್ವೇಷ್ಟವ್ಯಸ್ಸ ವಿಜಿಜ್ಞಾಸಿತವ್ಯ. ಪರಶುರಾಮ ದೇವರ ಹತ್ರ ಹೋಗ್ತಾರೆ. ಹೇಳಬೇಕಾದ ತಾತ್ಪರ್ಯ, ಈ ತರಹ ಆ ಗೋವಿನ ಮಹತ್ವ ಇದೆ. ಜ್ಞಾನ ತೆಗೆದುಕೊಳ್ಳೋದು ಅಂದರೆ ಅಷ್ಟು ಕಷ್ಟದ್ದು.
ಹಾಗಾಗಿ ಶ್ರೀರಾಮಚಂದ್ರನಿಂದ ದಾನ ಪಡೆದುಕೊಳ್ಳುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಏನೋ ಇಷ್ಟೇ ಆಯಿತಲ್ಲ, ಪೂರ್ಣ ಆಗಲಿಲ್ಲ ಅಂತ ಮನಸ್ಸಿಗೆ ಕಸಿವಿಸಿ ಆಯಿತು. ಸರ್ವಜ್ಞನಾದ ಭಗವಂತನಿಗೆ ಅರ್ಥವಾಗೋದಿಲ್ವಾ? ಇವನ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಯಿತು. ಚಿಂತೆ ಮಾಡಬೇಡ, ಎಷ್ಟು ದೂರ ಹೋಗಿ ಕಟ್ಟಿಗೆ ಬಿದ್ದಿದೆಯಲ್ಲ, ಈಚೆಗಿದ್ದ ಆಕಳೆಲ್ಲ ನಿನಗೆ ದಾನ, ಅದರ ಮುಂದಿದ್ದೆಲ್ಲ ದಕ್ಷಿಣೆ, ಎರಡೂ ತೊಗೊಂಡು ಹೋಗುತ್ತ. ದಕ್ಷಿಣೆ ಇಲ್ಲದೆ ದಾನ ಕೊಡಬಾರದು, ಎರಡೂ ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ. ರಾಮನನ್ನು ಬಿಟ್ಟರೆ ಬೇರೆ ಗತಿಯಿಲ್ಲ ಅನ್ನುವ ರೀತಿಯಲ್ಲಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬ ಭಾವನೆ ಪ್ರಜೆಗಳಿಗೆ, ಅಷ್ಟೇ ಪ್ರಜೆಗಳನ್ನು ಪ್ರೀತಿಸುವ ಔದಾರ್ಯ ಶ್ರೀರಾಮಚಂದ್ರನಲ್ಲಿತ್ತು. ಇದು ಅಂದು ಅವನಿಗೆ ಅಂತ ತಿಳಿಯಬೇಡಿ, ಇಂದು ನಮಗೆ ನಿಮಗೆ ಎಲ್ಲರಿಗೂ ಎಂದೆಂದಿಗೂ ಏನೇ ಬೇಕಾದರೂ ಎಲ್ಲವನ್ನು ಕೊಡ್ತಾನೆ. ಒಂದು ಆಕಳು ಕೊಡೋದಲ್ಲ, ಎಲ್ಲವನ್ನೂ ಕೊಡ್ತಾನೆ. ಅಪೇಕ್ಷಿತವಾದದ್ದೆಲ್ಲವನ್ನೂ ಕೊಡುವವನು ಭಗವಂತ. ಆ ತರಹದ ಆ ಭಗವಂತನ ಔದಾರ್ಯವನ್ನು ನಾವು ತಿಳಿದಾಗ ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ. ಶ್ರೀರಾಮಚಂದ್ರನ ದರ್ಶನ ಇಲ್ಲದೆ ನಾನು ಪ್ರಾಣವನ್ನೇ ಬಿಡುತ್ತೇನೆ ಎನ್ನುವಂತಹ ರಾಮನ ಮೇಲೆ ಪ್ರೀತಿ ಮಾಡುವ, ಭಕ್ತಿ ಮಾಡುವ ಜನರೂ ಇದ್ದರು ರಾಮನ ಕಾಲದಲ್ಲಿಯೂ. ನಿತ್ಯವೂ ಶ್ರೀರಾಮನ ದರ್ಶನ ಆಗಬೇಕು. ರಾಮನ ದರ್ಶನ ಇಲ್ಲ ಅಂದರೆ ಊಟ ಇಲ್ಲ. ಅವತ್ತು ದೂರದಿಂದ ದರ್ಶನ. ಸಭೆಯಲ್ಲಿ ಶ್ರೀರಾಮಚಂದ್ರ ದರ್ಬಾರದಲ್ಲಿ ಕುಳಿತಿರಬೇಕು, ದೂರದಿಂದ ದರ್ಶನ ಮಾಡಿ ಹೋದರೆ ಸಾಕು. ಸಾಮಾನ್ಯವಾಗಿ ಕೆಲವು ವ್ಯಕ್ತಿಗಳು ಇದ್ದಾಗ ಅವರ ಮಹತ್ವ ಗೊತ್ತಿರೋದಿಲ್ಲ. ಇದ್ದಾಗ ನಿನ್ನ ತಿಳಿಯಲಿಲ್ಲವೋ, ಬಿದ್ದಾಗ ನಿನ್ನ ತಿಳಿದೆವೋ ಅಂತ ಇಂಥ ವ್ಯಕ್ತಿತ್ವ ಕೆಲವರದಾಗಿರುತ್ತದೆ. ಇದ್ದಾಗಲೂ ತಮ್ಮದೇ ಆದ ಪ್ರಭಾವವನ್ನು ಬೀರುವಂಥವರು ಕೆಲವರು. ರಾಮದೇವರಲ್ಲಿ ಅಂತೂ ಬಿದ್ದಾಗ ಅನ್ನೋ ಶಬ್ದವೇ ಇಲ್ಲ, ಅನಾದಿನಿತ್ಯನಾದಂತಹ ಸ್ವಾಮಿ. ಹಾಗಾಗಿ ಭಗವಂತ ಇರುವಾಗಲೇ ಅವನ ದೇವತ್ವವನ್ನು ತಿಳಿದು, ಅವನ ಮಾಹಾತ್ಮ್ಯವನ್ನು ತಿಳಿದು, ಅವನಲ್ಲಿ ಭಕ್ತಿಯನ್ನು ಮಾಡುವ, ಪ್ರೀತಿಯನ್ನು ಮಾಡುವ, ಅನುರಾಗವನ್ನು ಮಾಡುವ ಜನ ಇದ್ದರು. ವೇದಗರ್ಭ ಅಂತ ಬ್ರಾಹ್ಮಣ. ಆ ವೇದಗರ್ಭ ಎಂಬಂತಹ ಬ್ರಾಹ್ಮಣನ ಸಂಕಲ್ಪ ಏನು ಅಂದರೆ, ಯಾವುದೇ ಒಂದು ರೀತಿ ರಾಮನ ದರ್ಶನ ಆಗಬೇಕು. ಒಟ್ಟು ದಿನಕ್ಕೆ ದರ್ಶನ ಮಾಡಬೇಕು. ಮನೆಗೆ ಬಂದು ಏನು ಸೌಭಾಗ್ಯ ನೋಡಿ. ಅವನ ಭಾಗ್ಯ ಅಂಥದ್ದು, ಅವನ ನಿಷ್ಠೆ ಅಂಥದ್ದು, ಎರಡೂ ಅಂಥದ್ದೇ. ನಿಷ್ಠೆಯೂ ಅಂಥದ್ದೇ. ಅಪೇಕ್ಷೆ ಅನೇಕ ಜನಕ್ಕಿರ್ಬೋದು, ಭಾಗ್ಯ ಸಿಗಬೇಕಲ್ಲ. ಎರಡೂ ಇತ್ತವನಿಗೆ. ಏನೋ ಒಂದು ಕಾರಣ ಶ್ರೀರಾಮಚಂದ್ರ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಿರಂತರವಾಗಿ ಸಮಾಲೋಚನೆಯೊಳಗೆ, ವ್ಯವಹಾರಕ್ಕಾಗಿ. ಅವನಿಗೆಲ್ಲ ಸಮಾಲೋಚನೆ ಬೇಕಾಗಿಲ್ಲ, ಆದರೆ ವ್ಯವಹಾರಕ್ಕೆ, ರಾಜ್ಯದ ಕಾರ್ಯಭಾರ ಅನ್ನುವುದಕ್ಕಾಗಿ ಏಕಾಂತದಲ್ಲಿ ಮಂತ್ರಿಮಂಡಲದೊಳಗಿದ್ದಾನೆ. ದರ್ಶನವಾಗಲೇ ಇಲ್ಲ. ಒಂದು ದಿನ ಆಯಿತು, 2 ದಿನ ಆಯಿತು, ಎಷ್ಟೋ ದಿನಗಳು ಕಳೆದರೂ ಉಪವಾಸ ಇದ್ದಾಗ ಆಮೇಲೆ ರಾಮದೇವರು ಬಂದು ದರ್ಶನ ಕೊಟ್ಟರು, ಊಟ ಮಾಡಿದ. ಇನ್ನೇನು ಪ್ರಾಣ ಹೋಗೋ ಸಂದರ್ಭ, ಅಷ್ಟು ಕಷ್ಟ ಆಗಿತ್ತು. ರಾಮದೇವರು ದರ್ಶನ ಕೊಟ್ಟು ಅನುಗ್ರಹ ಮಾಡಿದರು, ಊಟ ಮಾಡಿದ. ರಾಮದೇವರು ಹೇಳಿದರು, ಇಷ್ಟೆಲ್ಲ ಕಾಯಬೇಡ, ನಿನಗೆ ಇಷ್ಟು ನನ್ನ ಮೇಲೆ ಪ್ರೀತಿ ಇದೆಯಲ್ಲ, ಅನುರಕ್ತ ಪ್ರಜಾಭಿಶ್ಚ, ನಿಜವಾದ ಪ್ರೀತಿ ನನ್ನ ಮೇಲೆ ನಿನಗುಂಟಲ್ವೋ, ಭಕ್ತಿ ಇದೆಯಲ್ವಾ, ಹಾಗಾದರೆ ನಿನಗೆ ಅನುಗ್ರಹ ಮಾಡುತ್ತೇನೆ ಅಂತ ನನ್ನ ಪರಿಪೂರ್ಣ ಸನ್ನಿಧಾನ ಇರುವಂತಹ ಒಂದು ಪ್ರತಿಮೆಯನ್ನು ನಿನಗೆ ಕೊಡ್ತೇನೆ. ಆ ಪ್ರತಿಮೆಯನ್ನು ಇಟ್ಟುಕೊಂಡು ಅದರ ದರ್ಶನವನ್ನು ಮಾಡಿ, ಪೂಜೆಯನ್ನು ಮಾಡಿ ನೀನು ಊಟ ಮಾಡು ಅಂತ ಅವನಿಗೆ ಹೇಳ್ತಾರೆ. ಅದು ಮಾಡಿಸಿಕೊಟ್ಟ ಪ್ರತಿಮೆಯಲ್ಲ, ಇಕ್ಷ್ವಾಕು ವಂಶದಲ್ಲಿ ಅನೂಚಾನ ಪರಂಪರೆಯಿಂದ ಬಂದಂತಹ ಪ್ರತಿಮೆ. ಆ ಪ್ರತಿಮೆಯೇ ಮೂಲರಾಮದೇವರ ಪ್ರತಿಮೆ. ರಾಮ ಮೂಲ ಸೀತೆಯ ಪ್ರತಿಮೆ, ಆ ಪರಂಪರೆಯಲ್ಲಿ ಬಂದ ಪ್ರತಿಮೆ. ಮೂಲರಾಮ ಅನ್ನುವ ಹೆಸರು ರಾಮಾವತಾರಕ್ಕಿಂತಲೂ ಪೂರ್ವದಲ್ಲಿದ್ದ ಹೆಸರು. ಇದು ವಾಸಿಷ್ಠ ರಾಮಾಯಣದಲ್ಲಿ ಬರುವ ವಿಷಯ.
ರಾಮಾವತಾರಕ್ಕಿಂತಲೂ ಪೂರ್ವದಲ್ಲೇ ಭಗವಂತನಿಗೆ ರಾಮ ಅನ್ನುವ ಹೆಸರು ಇದ್ದದ್ದೇ. ಆನಂದರೂಪೋ ನಿಷ್ಪರಿಮಾಣ ಏಷಃ ಅಂತ ಶ್ರೀಮದಾಚಾರ್ಯರು ಶ್ರುತಿಯನ್ನು ಉದಾಹರಣೆ ಮಾಡುತ್ತಾರೆ ಗೀತಾಭಾಷ್ಯದಲ್ಲಿ. ಅಪರಿಮೇಯವಾದ ಆನಂದ ಇರೋದರಿಂದ ಪರಮಾತ್ಮನಿಗೆ ರಾಮ ಎಂಬುದಾಗಿ ಕರೀತಾರೆ ಅಂತ. ನಿಸ್ಸೀಮವಾದ ಆನಂದ ಪರಿಪೂರ್ಣ, ಭಜಿಸಿದವರಿಗೂ ಆನಂದದ ಧಾರೆಯನ್ನು ಸುರಿಯುವವ ಅವನು ರಾಮ. ಇಡೀ ಜಗತ್ತಿಗೆ ಮೂಲ ಕಾರಣನಾದದ್ದರಿಂದ ಮೂಲ ರಾಮ ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳ ವರ್ಣನೆ ಮಾಡುತ್ತಾರೆ. ಶ್ರೀ ಜಗನ್ಮೂಲ ರಾಮ. ಅಂತಹ ಜಗತ್ತಿಗೆ ಮೂಲ ಕಾರಣನಾದ ಶ್ರೀರಾಮಚಂದ್ರ ಇಕ್ಷ್ವಾಕು ವಂಶದಲ್ಲಿ ಬಂದದ್ದು, ಬ್ರಹ್ಮದೇವರು ಪೂಜೆ ಮಾಡಿದ್ದು, ಆಮೇಲೆ ಕ್ರಮವಾಗಿ ಇಕ್ಷ್ವಾಕು ವಂಶದಲ್ಲಿ ಬಂದದ್ದು. ಸ್ವತಃ ರಾಮ ತನ್ನದೇ ಆದ ಪ್ರತಿಮೆಯನ್ನು ತಾನೇ ಪೂಜೆ ಮಾಡುತ್ತಾನೆ. ಪೂಜೆ ಮಾಡೋದು ಅಂದರೆ ತನ್ನ ಐಕ್ಯದ ಚಿಂತನವನ್ನು ಮಾಡುತ್ತಾನೆ. ಅನಂತ ಸನ್ನಿಧಾನವನ್ನು ತುಂಬಿ ದೇವರ ಅನುಸಂಧಾನವನ್ನು ಯಾರೇ ಮಾಡಿದರೂ ಕೂಡ ಅವರವರ ಯೋಗ್ಯತೆ ಇದ್ದಷ್ಟು ಮಾಡಬಹುದು. ಯಾಕೆಂದರೆ ದೇವರನ್ನು ಯಾರೂ ಪೂರ್ಣವಾಗಿ ತಿಳಿದಿಲ್ಲ. ಪೂರ್ಣವಾಗಿ ದೇವರನ್ನು ತಿಳಿದು ಪೂರ್ಣಾನುಸಂಧಾನದಿಂದ ಪೂಜೆ ಮಾಡಬೇಕು ಅಂದರೆ ಒಬ್ಬನೇ ಮಾಡಬೇಕು, ಅವನು ದೇವರೇ ಮಾಡಬೇಕು. ಅಂತಹ ರಾಮನೇ ಪೂಜೆ ಮಾಡಿದ ರಾಮ ಅದು ಮೂಲರಾಮ. ಆ ಮೂಲರಾಮನನ್ನು ವೇದಗರ್ಭನಿಗೆ ಕೊಡ್ತಾನೆ. ಮುಂದೆ ಅದು ಕ್ರಮವಾಗಿ ಗಜಪತಿ ಸಂಸ್ಥಾನದಲ್ಲಿ ಬಂದದ್ದನ್ನು ನರಹರಿ ತೀರ್ಥ ಶ್ರೀಪಾದಂಗಳವರು ತೆಗೆದುಕೊಂಡು ಶ್ರೀಮದ್ ಆಚಾರ್ಯರ ಆಜ್ಞೆಯಂತೆ ತೆಗೆದುಕೊಂಡು ಬಂದು ಪದ್ಮನಾಭ ತೀರ್ಥರ ಕೈಯಲ್ಲಿ ಕೊಟ್ಟು ಅವರ ದ್ವಾರ ಶ್ರೀಮದ್ ಆಚಾರ್ಯರಿಗೆ ಸಮರ್ಪಣೆ ಮಾಡುತ್ತಾರೆ. ಆಮೇಲೆ ಅದು ಪೀಠ ಪರಂಪರೆಯಲ್ಲಿ ಇವತ್ತಿಗೂ ಬಂದದ್ದು. ನಿತ್ಯದಲ್ಲಿಯೂ ನೀವು ಮೂಲರಾಮದೇವರ ದರ್ಶನವನ್ನು ಶ್ರೀಮಠದಲ್ಲಿ ಮಾಡ್ತಾ ಇದ್ದೀರಿ ಅನ್ನೋರ ಇದು ವೇದಗರ್ಭನ ಮೇಲೆ ಮಾತ್ರ ಪ್ರೀತಿಯಿಂದ ಕೊಟ್ಟದ್ದು ಅಂತ ತಿಳಿದುಕೊಳ್ಳಬೇಡಿ. ಪ್ರೀತಿ ಇದ್ದರೆ ಅವನಿಗೊಬ್ಬಗೆ ಕೊಟ್ಟು ಮತ್ತೆ ಇಸ್ಕೋಬೋದಾಗಿತ್ತಲ್ಲ. ನಿಂದೆಲ್ಲ ಕೆಲಸ ಮುಗಿದ ಮೇಲೆ ತಿರುಗಿ ಕೊಟ್ಬಿಡಪ್ಪ ಅಂತ. ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ರಿ. ಅವತ್ತು ರಾಮನ ತಲೆಯಲ್ಲಿ ಇನ್ನು ಮುಂದೂ ಯಾರ್ಯಾರು ಮೂಲರಾಮನ ದರ್ಶನವನ್ನು ಮಾಡಿ ಪಾಪ ಪರಿಹಾರ ಮಾಡಿಕೊಂಡು ಉದ್ಧಾರವನ್ನು ಪಡೆಯುವವರಿದ್ದಾರೆ, ಇದ್ದೀವಿ, ನಾವು ನೀವು ಎಲ್ಲರೂ ಯಾರೆಲ್ಲ ರಾಮನ ದರ್ಶನ ಮಾಡುವವರಿದ್ದಾರೆ, ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದಲೂ ಶ್ರೀರಾಮಚಂದ್ರ ಅವತ್ತು ಕೊಟ್ಟದ್ದು ವೇದಗರ್ಭನ ಕೈಯಲ್ಲಿ. ದೇವರ ಮನಸ್ಸಿನಲ್ಲಿ ನಾವು ನೀವು ಇದ್ದೇವೆ ಅಂತನ್ನುವುದನ್ನು ತಿಳಿದು ಧನ್ಯತೆಯನ್ನು ಅನುಭವಿಸಿ. ಇದು ಶಾಸ್ತ್ರ, ಇದು ಕಲ್ಪನೆಯಲ್ಲ. ಯಾವ ವಸ್ತುವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ ಅದರ ಉಪಯೋಗವನ್ನು ಎಷ್ಟು ಜನ ಮಾಡಿಕೊಳ್ಳಬಹುದು ಅಷ್ಟೆಲ್ಲ ಜನರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರ ಅದೃಷ್ಟ ಅವರ ಪುಣ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಒಂದು ವಸ್ತುವಿನ ಸೃಷ್ಟಿ, ಒಂದು ವಸ್ತುವಿನ ದಾನವನ್ನು ದೇವರು ಮಾಡುತ್ತಾನೆ. ಇದು ಭಗವಂತನ ವ್ಯವಸ್ಥೆ. ಹಾಗಾಗಿ ಅನುರಕ್ತ ಪ್ರಜಾಭಿಶ್ಚ, ಅವತ್ತಿನ ಅಯೋಧ್ಯೆಯ ಪ್ರಜೆಗಳು ಮಾತ್ರ ಅಲ್ಲ, ವಿಶ್ವದ ಎಲ್ಲ ಪ್ರಜೆಗಳು, 3 ಕಾಲದಲ್ಲಿರುವ ಪ್ರಜೆಗಳು, ಅವರೆಲ್ಲರ ಮೇಲೂ ಭಗವಂತ ಪ್ರೀತಿ ಮಾಡಿ ಇನ್ನುಳಿದ ಅನೇಕ ವಸ್ತುಗಳನ್ನು ಕೊಟ್ಟು ಎಲ್ಲರಿಗೆ ಉಪಕಾರ ಮಾಡುವಂತೆ ತನ್ನ ದರ್ಶನವನ್ನೇ ಪಡೆದು ಧನ್ಯರಾಗುವಂತೆ ದೇವರು ಅನುಗ್ರಹ ಮಾಡಿದ್ದಾನೆ ಎನ್ನುವುದು ದೊಡ್ಡದು. ಇಂತಹ ಮೂಲರಾಮದೇವರ ಪ್ರತಿಮೆಯನ್ನು ತಂದುಕೊಟ್ಟ ಮಹಾನುಭಾವರು ನರಹರಿ ತೀರ್ಥರು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನಂತ ಅನುಸಂಧಾನದಿಂದ ಅದನ್ನು ಪೂಜೆ ಮಾಡಿ ಶ್ರೀಮಠದ ಪರಂಪರೆಯಲ್ಲಿ ಇವತ್ತಿಗೂ ಅದು ಬರುವಂತೆ ಅನುಗ್ರಹ ಮಾಡಿದ್ದು ಒಂದು ಕಡೆಯಾದರೆ, ಮಧ್ಯಕಾಲದಲ್ಲಿ ಆ ಮೂಲರಾಮದೇವರ ಪ್ರತಿಮೆ ಕೆಲವು ದಿನಗಳವರೆಗೆ ಕಾಣೆಯಾದಾಗ ವೇದಗರ್ಭ ಅವತ್ತು ಉಪವಾಸ ಮಾಡಿ ಮೂಲರಾಮದೇವರನ್ನು ಪಡೆದಂತೆ ಇವತ್ತಿನ ಆರಾಧ್ಯರಾದ ಪೂರ್ವಾರಾಧನೆ ಇವತ್ತು ಸತ್ಯವರತೀರ್ಥ ಶ್ರೀಪಾದಂಗಳವರು ಸತ್ಯಧರ್ಮ ತೀರ್ಥರ ಗುರುಗಳು ನಿರಂತರ 1 ತಿಂಗಳು ಉಪವಾಸ ಮಾಡಿ 20 ದಿವಸ ಅಂತ ಕೆಲವು ಕಡೆಗೆ, ತಿಂಗಳು ಅಂತ ಕೆಲವು ಕಡೆಗೆ ಇದೆ. ದಾಸರು, ಮೋಹನದಾಸರು ಹಾಡು ಮಾಡಿದ್ದಾರೆ.
ನರಹರಿ ತೀರ್ಥರು ಅಂದು ತಂದದ್ದನ್ನು ಕೇಳಿ ತಿಳಿದಿದ್ವಿ. ರಘುನಾಥರಿಗೆ ಕೂರ್ಮ ರೂಪದಿಂದ ಒಲದು ಬಂದ ಪರಮಾತ್ಮ ಅಂತ ಕೇಳಿ ತಿಳಿದಿದ್ವಿ. ಇವತ್ತು ಸತ್ಯವರರ ಕಾಲದಲ್ಲಿ ನಾವೆಲ್ಲ, ಅವರು ಆವಾಗಿದ್ದವರು, ಸತ್ಯವರರ ಕಾಲದಲ್ಲಿ ನಾವಿದ್ದು ಪ್ರತ್ಯಕ್ಷ ನೋಡ್ತಾ ಇದ್ದೇವೆ. ಸತ್ಯವರರು ಮಾಡಿದ ಉಪವಾಸದ ತಪಸ್ಸಿಗೆ ಮೂಲರಾಮದೇವರು ಒಲದು ಬಂದು ಅವರಿಗೆ ದರ್ಶನ ಕೊಟ್ಟಿದ್ದಾರೆ ಅಂತ. ಅಂತಹ ಮಹಾನುಭಾವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಅವರ ಪೂರ್ವಾರಾಧನೆ ಇವತ್ತು. ಅವರ ಸ್ಮರಣೆಯನ್ನು ಮಾಡಬೇಕು. ಅವರ ಶಿಷ್ಯರು ಸತ್ಯಧರ್ಮತೀರ್ಥರು, ಅವರ ಆರಾಧನೆ ಬರೋದಿದೆ. ಸತ್ಯಧರ್ಮರಿಗೆ ಪೂರ್ವಾಶ್ರಮದಲ್ಲಿ ನವರತ್ನ ಅಣ್ಣಯ್ಯಾಚಾರ್ಯರು, ಪುರುಷೋತ್ತಮಾಚಾರ್ಯರು ಅಂತ ಅವರಿಗೆ ಕಂಡದ್ದು, ಇವರ ತಪಸ್ಸಿಗೆ ಒಲದದ್ದು ಆ ಮೂಲರಾಮದೇವರು. ಅವರ ಪರಮಾನುಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಇವರೆಲ್ಲರ ತಪಸ್ಸಿಗೆ ಇವರ ಉಪವಾಸ ಬಿದ್ದಾರ, ಬೀಳಲಿ, ನಮಗೇನಾಗಬೇಕಾಗಿದೆ? ಎಷ್ಟೋ ಜನ ಸ್ಟ್ರೈಕ್ ಮಾಡಿದರೆ, ಉಪವಾಸ ಮಾಡಿದರೆ ಮಾಡ್ಕೊಳ್ಳಿ ಅಂತ ಕೆಲವರು ಅಂತಿರ್ತಾರೆ. ಹಾಗಲ್ಲ. ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜದ್. ನಮ್ಮ ಭಕ್ತ ಉಪವಾಸ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ, ಅವನಿಗೆ ಒಲಿಯಬೇಕು ಅಂತ ಪ್ರೀತಿಯಿಂದ ಒಲೆದು ಇಡೀ ವಿಶ್ವಕ್ಕೆ ಅನುಗ್ರಹ ಮಾಡಿದಂತಹ ನಮ್ಮ ನಿಮ್ಮೆಲ್ಲರನ್ನೂ ಅತಿಯಾಗಿ ಪ್ರೀತಿಸಿ ತನ್ನ ದರ್ಶನವನ್ನು ಕೊಟ್ಟ ಸ್ವಾಮಿ ಶ್ರೀರಾಮಚಂದ್ರ ಎಂಬುದಾಗಿ ನಾವು ಸ್ಮರಿಸಬೇಕು. ಅಂತಹ ಸತ್ಯ ವರತೀರ್ಥ ಶ್ರೀಪಾದಂಗಳವರ ಬಗ್ಗೆ ಸ್ವಲ್ಪ ಸ್ಮರಣೆಯನ್ನು ಪೂರ್ವಾರಾಧನೆ ಇವತ್ತು ಮಾಡೋಣ. ಅವರ ಪಾದುಕಾ ಮಹಿಮೆ ಏನು ಅಂತ ಪಾದುಕಾ ಸ್ತೋತ್ರ ಅಂತ ಸತ್ಯಧರ್ಮತೀರ್ಥರು ಮಾಡ್ತಾರೆ. ಗುರುಗಳ ಪಾದುಕೆಯ ಮಹಿಮೆ ಏನು ಅಂತ, ಅವರ ಪಾದುಕಾ ದರ್ಶನದಿಂದ ಏನಾಗತ್ತೆ ಅಂತ. ಅದಕ್ಕೆ ಸತ್ಯಧರ್ಮತೀರ್ಥರ ಅದ್ಭುತವಾದ ಶೈಲಿ. ಸತ್ಯವರತೀರ್ಥರ ಪಾದುಕೆಯ ದರ್ಶನವನ್ನು ಮಾಡಿದರೆ ಭಗವಂತನ ಕಥೆಯಲ್ಲಿ ಆಸಕ್ತಿ ಬರುವಂತೆ ಮಾಡ್ತಾರಂತೆ. ಭಗವಂತನ ಕಥೆಯಲ್ಲಿ ಆಸಕ್ತಿ ಬರುವಂತೆ ಮಾಡಿ ಕ್ರಮವಾಗಿ ಮೋಕ್ಷವನ್ನೇ ಕೊಡುವಂತೆ, ಆ ಭಗವಂತನ ಕಥಾಸಕ್ತಿಯ ಮೂಲಕ ತತ್ವಜ್ಞಾನ ನಮಗೆ ಹುಟ್ಟುವಂತೆ ಮಾಡಿ ಮೋಕ್ಷವನ್ನೇ ಕೊಡುವ ಮಹಾನುಭಾವರು ಗುರುಗಳು. ಅಂತಹ ಅದ್ಭುತವಾದ ಸಾಮರ್ಥ್ಯ ಅವರಲ್ಲಿದೆ ಅಂತ ವರ್ಣನೆ ಮಾಡುತ್ತಾರೆ. ಅಸ್ತು ಮಸ್ತು ಕರಾಕರ್ಷ ಕಥಾರುಚಿ ಸುವೆ ಪುರಃ ನಮೋ ಮೋಕ್ಷಪ್ರದಾಯಿನ್ಯೈ ನಿಶ್ರುತ್ಯಾದೇ ಸ್ವದರ್ಶನಾತ್ ಅಂತ. ಸತ್ಯಧರ್ಮರ ಭಕ್ತಿ ಮತ್ತು ಅವರ ವಿದ್ವತ್ತ ಇದನ್ನೂ ಗಮನಿಸಿ, ಸತ್ಯವರ ತೀರ್ಥರ ಪಾದುಕೆಯ ಮಹತ್ವ ಏನು ಅನ್ನೋದನ್ನು ಗಮನಿಸಿ. ಸತ್ಯಧರ್ಮರಂತಾರೆ, ಅಸ್ತು ಶಬ್ದಗಳನ್ನು ನೋಡಿ, ಅಸ್ತು ಮಸ್ತು ಕರಾಕರ್ಷ ಕಥಾರುಚಿ ಸುವೆ ಪುರಃ ನಮೋ ಮೋಕ್ಷ ಪ್ರದಾಯಿನ್ಯೈ ನಿಶ್ರುತ್ಯಾದೇ ಸ್ವದರ್ಶನ. ನಿಶ್ರುತ್ಯಾದೇಹೆ, ವೇದಾದಿಗಳ ಅಧ್ಯಯನವನ್ನು ಮಾಡಿರೋದಿಲ್ಲ, ಶಾಸ್ತ್ರಗಳ ಅಧ್ಯಯನ ಮಾಡಿಲ್ಲ ಅಂಥವರಿಗೆ ಮೊದಲು ಪುರಃ ಮಸ್ತುಕರಾಕರ್ಷ ಕಥಾ ರುಚಿಸುವೆ ಅಂತ. ಮಸ್ತುಕರಾಕರ್ಷ ಕಥಾ ರುಚಿಸುವೆ ಅಂದರೆ ಏನರ್ಥ ಅಂತ ಗೊತ್ತಾಗೋದಿಲ್ಲ. ಮಸ್ತು ಅಂದರೆ ಕೆನೆ, ಕೆನೆಯನ್ನು ಕೈಯಲ್ಲಿ ಹಿಡಿದುಕೊಂಡವನು ಅಂದರೆ ಕೃಷ್ಣ. ಕೆನೆಯನ್ನು ಕೈಯಲ್ಲಿ ಹಿಡಿದುಕೊಂಡವನು, ಕೈಯಿಂದ ಸೆಳೆದವನು, ಕೆನೆಯನ್ನು ಕೈಯಲ್ಲಿ ಹಿಡಿದುಕೊಂಡವರನ್ನು ಕೈ ಹಿಡಿದು ಎಳೆದವನು. ಅಸ್ತು ಮಸ್ತು ಕರಾಕರ್ಷ ಅಂಥವನ ಕಥಾ ರುಚಿಸುವೆ. ಕೃಷ್ಣ ಕಥೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತದೆ ಸತ್ಯವರ ತೀರ್ಥರ ಪಾದಕೆ. ಪಾದಕ ದರ್ಶನ ಮಾಡಿದರೆ ಸಾಕು, ಆ ಪುಣ್ಯದಿಂದ ಕೃಷ್ಣನ ಕಥೆ ಕೇಳಬೇಕು ಅಂತ ಅನ್ನಿಸ್ತದಂತೆ. ನಹ್ಯಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವ. ದರ್ಶನ ಮಾಡೋದರಿಂದಲೇ ಸಜ್ಜನರ ದರ್ಶನದಿಂದ ಹರಿಕಥಾಶ್ರವಣ ಮಾಡಬೇಕು ಎಂಬ ಸದಿಚ್ಛೆ ನಮ್ಮಲ್ಲಿ ಬರ್ತದೆ. ನಮೋ ಮೋಕ್ಷಪ್ರದಾಯಿನ್ಯೇ,
ಮೊದಲು ಕಥಾರುಚಿಯನ್ನು ಹುಟ್ಟಿಸಿ ಕ್ರಮವಾಗಿ ಜ್ಞಾನವನ್ನು ಕೊಟ್ಟು ಜ್ಞಾನದ್ವಾರ ಮೋಕ್ಷಕ್ಕೆ ಕಾರಣವಾಗ್ತದೆ. ಅಂತಹ ಪಾದುಕೆಗಳಿಗೆ ನಮೋಸ್ತು ಅಂತ ಒಂದರ್ಥ. ಇನ್ನೊಂದು ಅರ್ಥವನ್ನು ಸತ್ಯಧರ್ಮರದೇ ವ್ಯಾಖ್ಯಾನ ಇದೆ, ಬೇರೆಯವರು ಹೇಳೋ ಹಾಗಿಲ್ಲ ಅರ್ಥ. ಅವರ ವಾಕ್ಯಕ್ಕೆ ಅವರೇ ವ್ಯಾಖ್ಯಾನ ಮಾಡುತ್ತಾರೆ. ಇನ್ನೂ ಒಂದು ಅರ್ಥ ಹೇಳುತ್ತಾರೆ. ಬರೀ ಕೃಷ್ಣನ ಕಥೆಯಲ್ಲಿ ಮಾತ್ರ ಆಸಕ್ತಿಯನ್ನು ಹುಟ್ಟಿಸೋದಿಲ್ಲ, ಸಂಸಾರದಿಂದಲೇ ಉದ್ಧಾರ ಮಾಡುವ ಭಗವಂತನ ಕಥೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತದೆ. ಅದಕ್ಕೆ ಉದಾಹರಣೆಯಾಗಿ ಗಜೇಂದ್ರನನ್ನು ಉದ್ಧಾರ ಮಾಡಿದ ಪರಮಾತ್ಮ ಮೊಸಳೆಯಿಂದ ಆ ಗಜೇಂದ್ರನನ್ನು ಉದ್ಧಾರ ಮಾಡಿ ಹೇಗೆ ರಕ್ಷಣೆ ಮಾಡಿದನೋ ಹಾಗೆ ನಮ್ಮೆಲ್ಲರನ್ನ ಸಂಸಾರದಿಂದ ಉದ್ಧಾರ ಮಾಡಿ ದೇವರು ರಕ್ಷಣೆ ಮಾಡ್ತಾನಲ್ಲ, ಅಂತಹ ಭಗವಂತನಲ್ಲಿಯೂ ಆಸಕ್ತಿಯನ್ನು ಹುಟ್ಟಿಸ್ತದೆ ಈ ಪಾದುಕೆ ಅಂತ. ಇಲ್ಲಿ ಗಜೇಂದ್ರನ ಕೃಷ್ಣ ಅನ್ನೋ ಅರ್ಥನೇ ಹೇಗೆ ಬರುತ್ತೆ ಅಂತ ನಮಗೆ ಗೊತ್ತಾಗಿರಲಿಲ್ಲ. ಅವರೇ ಹೇಳಿದರು, ಗಜೇಂದ್ರ ಅನ್ನಲಿಕ್ಕಂತೂ ಶಬ್ದನೇ ಇಲ್ಲ ಇಲ್ಲಿ, ಎಲ್ಲಿಂದ ಬಂತು ಅಂತ. ಅದಕ್ಕೆ ಸತ್ಯಧರ್ಮರಂತಾರೆ ನೋಡಿ, ಅಸ್ತು ಮಸ್ತು ಕರಾಕರ್ಷ ಕಥಾರುಚಿ ಸುವೆ. ಮಸ್ತು ಕರಾಕರ್ಷ ಕಥಾರುಚಿ ಅಂತಿದೆಯಲ್ಲ, ಇದರೊಳಗೆ ಸ್ತೂ ಒಂದು ತಗೀರಿ ಅಂತಾರೆ. ಅಸ್ತು ಮಸ್ತು. ಅಸ್ತು ಅಂದರೆ ಸ್ತೂ ಎಂಬ ಅಕ್ಷರ ಇಲ್ಲದ ಮಸ್ತು ಕಥಾ. ಸ್ತೂ ಎಂಬ ಅಕ್ಷರ ಇಲ್ಲದ ಮಸ್ತುಕರ ಅಂದರೆ ಮಕರ ಅಂತ ಆಗ್ತದೆ. ಮಸ್ತುಕರ ಒಳಗೆ ಸ್ತೂ ತೆಗೆದರೆ ಏನಾಗುತ್ತೆ? ಮಕರ. ಮಸ್ತು ಅಂದರೆ ಕೆನೆ, ಕೆನೆಯಲ್ಲಿ ಕೆನೆಯನ್ನು ಕೈಯಲ್ಲಿ ಹಿಡಿದವನು ಅಂದರೆ ಕೃಷ್ಣ. ಸ್ತೂ ತೆಗೆದರೆ ಮಕರ, ಮಕರವನ್ನು ಆಕರ್ಷಣೆ ಮಾಡಿದವನು ಅಂದರೆ ಗಜೇಂದ್ರನನ್ನು ಮೋಕ್ಷ ಮಾಡಿದ ತಾಪಸಮನು. ಅಸ್ತು ಮಸ್ತು ಕರಾಕರ್ಷ ಕಥಾರುಚಿಸುವೆ. ಅಂತಹ ಗಜೇಂದ್ರ ಮೋಕ್ಷವನ್ನು ಮಾಡಿದ ಆ ತಾಪಸನಾಮಕ ಪರಮಾತ್ಮನ ಕಥೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂಥದ್ದು ಈ ಗುರುಗಳ ಪಾದುಕೆ ಅಂತ. ಆಮೇಲೆ ನಮೋ ಮೋಕ್ಷಪ್ರದಾಯಿನ್ಯೈ ನಿಶ್ರುತ್ಯಾದೆ ಒಂದು ಅರ್ಥ ಹೇಳಿದ್ರು, ವೇದಾದಿಗಳನ್ನು ಓದದೇ ಇದ್ದವರಿಗೂ ಕಥೆಯಿಂದ ಮೋಕ್ಷ ಆಗೋ ಹಾಗೆ ಮಾಡ್ತಾರೆ ಅಂತ. ಇನ್ನೊಂದು ಅರ್ಥ ಹೇಳ್ತಾರೆ, ನಿಶ್ರುತ್ಯಾದೇಹೆ ಅಂದರೆ ಕಿವಿ ಕೇಳಿಸದೇ ಇದ್ದವರು. ಶ್ರುತಿ ಇದ್ರೆ ವೇದ, ಶ್ರುತಿ ಇದ್ರೆ ಕಿವಿ. ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಮಾತು ಬರೋದಿಲ್ಲ, ನಾನಾ ತರಹದ ಅಂಗವೈಕಲ್ಯಗಳಿಂದ ಕಷ್ಟಪಡುವ ಜನರಿದ್ದಾರಲ್ಲ, ಅವರಿಗೆಲ್ಲ ನಮೋ ಮೋಕ್ಷಪ್ರದಾಯಿನ್ಯೈ. ಏನರ್ಥ ಅಂದರೆ ಮೋಕ್ಷ ಅನ್ನೋದರೊಳಗೆ ಮೋ ತೆಗೆದ್ರೆ ಏನಾಗತ್ತೆ? ನಮೋ ಮೋಕ್ಷಪ್ರದಾಯಿನ್ಯೈ ಅಂತ ಶಬ್ದ ಇದೆ. ಅದರೊಳಗಿನ ಮೋ ತೆಗೆದರೆ ಅಕ್ಷಪ್ರದಾಯಿನ್ಯೈ, ಅವರಿಗೆಲ್ಲ ಇಂದ್ರಿಯಗಳ ಪಾಠವನ್ನು ಕೊಡುವವರು ಅಂತ. ನಮೋ ಮೋಕ್ಷಪ್ರದಾಯಿನ್ಯೈ ನಿಶ್ರುತ್ಯಾದೇಹೇ ಸ್ವದರ್ಶನಾತ್, ಕೇವಲ ತನ್ನ ದರ್ಶನದಿಂದಲೇ ಈ ಸೌಭಾಗ್ಯವನ್ನು ಕರುಣಿಸುವ ಪಾದಕೆಗೆ ನನ್ನ ನಮನಗಳಿರಲಿ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಪರಮಭಕ್ತಿಯಿಂದ ತಮ್ಮ ಗುರುಗಳ ಪಾದಕೆಗೆ ನಮಸ್ಕಾರ ಮಾಡುತ್ತಾರೆ. ಅಂತಹ ಮಹಾನುಭಾವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಈ ತರಹದ ತಪಸ್ಸು ಮಹಿಮೆ ಇರೋದರಿಂದಲೇ ಅದಕ್ಕನುಗುಣವಾಗಿ ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ, ಅವರ ಭಕ್ತಿಗೆ ಅನುಗುಣವಾಗಿ ಅವರಿಗೆ ಒಲದು ದರ್ಶನವನ್ನು ಕೊಟ್ಟ ಮೂಲರಾಮ ಶ್ರೀರಾಮಚಂದ್ರ ಭಕ್ತರ ಬಾಂಧವ, ಅವಿಜ್ಞಾತ ಸಖ, ಅನಿಮಿತ್ತ ಬಾಂಧವ ಎಂಬುದಾಗಿ ಸ್ಮರಿಸಬೇಕು. ರಾಮ 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 ರಾಮ. ಒಂದೊಂದು ಬಾರಿ ಹೇಳುವಾಗ ಒಂದೊಂದಾದರೂ ನೆನಪು ಬರಲಿ. ಹೊಟ್ಟೆಗೆ ಕೊಟ್ಟ ದೇವರು, ದೇಹವನ್ನು ಸೃಷ್ಟಿ ಮಾಡಿದ ಭಗವಂತ, ಕಣ್ಣು ಕೊಟ್ಟವ, ಕಿವಿ ಕೊಟ್ಟವ, ಬಂಧು ಬಳಗ, ಪ್ರೀತಿ ವಿಶ್ವಾಸ ಕೊಟ್ಟ ದೇವರು, ಮೂಲ ರಾಮದೇವರನ್ನೇ ನಿತ್ಯ ದರ್ಶನ ಮಾಡುವುದಕ್ಕೆ ಭಾಗ್ಯ ಕೊಟ್ಟ ಭಗವಂತ, ತನ್ನನ್ನೇ ತಾನು ಕೊಟ್ಟವ. ಒಂದೊಂದನ್ನು ಸ್ಮರಣೆ ಮಾಡ್ತಾ ಇರಿ. ಶಬ್ದ ಮಾತ್ರ ಬಾಯಿಯಿಂದ ಬರುವುದು ಬೇಡ. ಕಣ್ಣು ಮುಚ್ಚಿ ಮನಸ್ಸನ್ನು ಭಗವಂತನ ಪಾದಗಳಿಗೆ ಹಚ್ಚಿ ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ. ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಎಲ್ಲ ಭಗವದ್ಭಕ್ತರು ಇದೀಗ ತಿಳಿಸಿದಂತೆ ಹಯಗ್ರೀವ ಜಯಂತಿ ನಿಮಿತ್ತ ನಡೆಯುವ ಸಪ್ತರಾತ್ರೋತ್ಸವದಲ್ಲಿ ಹಯಗ್ರೀವ ದಂಡಕದ ಕಂಠಪಾಠ ನಿಮ್ಮ ನಿಮ್ಮ ಮಕ್ಕಳಿಂದ ನೀವು ಮಾಡಿದರೆ ಬಹಳ ಉತ್ತಮ. ನಿಮ್ಮ ಮಕ್ಕಳಿಂದಾದರೂ ಅದನ್ನು ಕಂಠಪಾಠ ಮಾಡಿಸಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ, ಹಯಗ್ರೀವ ದೇವರ ನಾಮಗಳನ್ನು ಕಂಠಪಾಠ ಮಾಡಿ ಅದರ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ವಿಶೇಷವಾಗಿ ಪ್ರೋತ್ಸಾಹಿಸಬೇಕು. ಆ ಹಯಗ್ರೀವ ದೇವರ ಪರಮಾನುಗ್ರಹದಿಂದ ಉತ್ತಮವಾದ ಅಧ್ಯಾತ್ಮ ವಿದ್ಯೆ, ಪ್ರಧಾನವಾಗಿ ಆತ್ಮೋದ್ಧಾರಕ್ಕಾಗಿ, ಇಡೀ ಜಗತ್ತಿನ ಕ್ಷೇಮಕ್ಕಾಗಿ ಎಲ್ಲರಿಗೆ ಬರಬೇಕು. ಜೊತೆಗೆ ಲೌಕಿಕವಾದ ವಿದ್ಯೆಯೂ ಸರಿ, ಉತ್ತಮವಾದ ಸದ್ಗುಣಗಳು ಬರಬೇಕು. ಶ್ರೀರಾಮನ ಆದರ್ಶ ಬರಬೇಕು. ಶ್ರೀರಾಮನ ಆದರ್ಶಗಳನ್ನು, ಗುಣಗಳನ್ನು ನಿಜವಾಗಿ ಉಪದೇಶ ಮಾಡಿದವರೇ ಹಯಗ್ರೀವ ದೇವರು. ಅದಕ್ಕನುಗುಣವಾಗಿ ಮಾಡಿದ್ದು ವಾಲ್ಮೀಕಿ ಮಹರ್ಷಿಗಳು. ಅಂತಹ ಹಯಗ್ರೀವ ದೇವರ ಅನುಗ್ರಹಕ್ಕಾಗಿ ನಿಜವಾದ ಅರ್ಥದಲ್ಲಿ ಇದು ವಿದ್ಯಾಕಾಶಿಯಾಗಬೇಕು. ಆ ದೃಷ್ಟಿಯಲ್ಲಿ ಎಲ್ಲರೂ ವಿದ್ಯಾವಂತರಾಗಿ ವಿಶೇಷವಾಗಿ ಸಾಧನೆಯ ಮಾರ್ಗದಲ್ಲಿ ತೊಡಗಬೇಕು. ಅದಕ್ಕಾಗಿ ಅದರ ವಿವರವನ್ನು ತಿಳಿದುಕೊಂಡು ಮಕ್ಕಳನ್ನು ಪಾಠಕ್ಕೆ ಕಳಿಸಿ ಚೆನ್ನಾಗಿ ಎಲ್ಲರೂ ಹಯಗ್ರೀವ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಬೇಕು. ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಮಹಾರಾಜ ಕಿ, ಶ್ರೀ ಶ್ರೀ ಸತ್ಯವರ ತೀರ್ಥ ಸ್ವಾಮಿ ಮಹಾರಾಜ ಕಿ. ಸಂಕ್ಷಿಪ್ತವಾಗಿ ನಾಳಿನ ಕಾರ್ಯಕ್ರಮದ ವಿವರ. ಎಂದಿನಂತೆ ಬೆಳಗ್ಗೆ 7 ಗಂಟೆಗೆ ಸ್ವಾಮಿಗಳ ಪಾದಪೂಜೆ ಇರುತ್ತೆ. 7ರಿಂದ 9ರವರೆಗೆ ಯಾರೆಲ್ಲ ಪಾದಪೂಜೆಗೆ ಬರ್ತೀರಿ ದಯವಿಟ್ಟು ಅದನ್ನು ರಿಜಿಸ್ಟರ್ ಮಾಡಿ, ಆನ್ಲೈನ್ ರಿಜಿಸ್ಟರ್ ಮಾಡಿಯೇ ಪಾದಪೂಜೆಗೆ ದಯಮಾಡಿ ಬರಬೇಕು. ಅದಾದಮೇಲೆ ಸಂಸ್ಥಾನ ಪೂಜೆ 11 ಗಂಟೆಗೆ ಇರುತ್ತೆ. ತೀರ್ಥಪ್ರಸಾದದ ವ್ಯವಸ್ಥೆ 1ರಿಂದ. ಸ್ವಾಮಿಗಳ ಪೂಜಾ ಕಾಲದಲ್ಲಿ ಒಬ್ಬ ವಿದ್ವಾಂಸರ ಉಪನ್ಯಾಸ, ಜೊತೆಗೆ ಸಂಜೆಯ ಉಪನ್ಯಾಸ ಕಾರ್ಯಕ್ರಮವೂ ಇರ್ತದೆ. ಕಲ್ಚರಲ್ ಪ್ರೋಗ್ರಾಮ್ ಆ ಸ್ಟೇಜಿನ ಮೇಲೆ ಅನೇಕ ಕಲಾವಿದರಿಂದ ಆ ಸಂಗೀತ ಕಾರ್ಯಕ್ರಮವೂ ಕೂಡ ಇರ್ತದೆ. ಜೊತೆಗೆ ಇನ್ನೊಂದು ವಿಶೇಷ ಸೂಚನೆ ಏನು ಅಂತಂದರೆ, ಈಗಾಗಲೇ ಶ್ರೀಮಠದ ಕಟ್ಟಡಕ್ಕೆ ಯಾವ ಭಕ್ತರು ತಮ್ಮ ಉದಾರವಾದಂತಹ ಸೇವೆಯನ್ನು ಸಲ್ಲಿಸಿದ್ದೀರಿ ಅವರೆಲ್ಲರ ಮೊಬೈಲಿಗೆ ಈಗಾಗಲೇ ಆ ಪಾದಪೂಜೆ ಹಾಗೂ ಸ್ವಾಮಿಗಳ ವಿಶೇಷವಾದಂತಹ ಮಂತ್ರಾಕ್ಷತೆಗೆ ಡೇಟನ್ನು ನಿಗದಿಪಡಿಸಿ ವಾಟ್ಸ್ಯಾಪ್ ಮತ್ತು SMS ಮೂಲಕ ತಿಳಿಸಲಾಗಿದೆ. ಹೀಗಾಗಿ ದಯವಿಟ್ಟು ಅದೇ ದಿನಾಂಕದಂದು ಬಂದು ಸ್ವಾಮಿಗಳ ಪಾದಪೂಜೆಯನ್ನು ಮಾಡಿ ಅನುಗ್ರಹವನ್ನು ಪಡೀಬೇಕು. ಯಾವುದೇ ಕಾರಣಕ್ಕೂ ಅದಾಗದೇ ಹೋದಲ್ಲಿ 27ನೇ ತಾರೀಕಿನ ಒಳಗಾಗಿ ಯಾರ್ಯಾರು ಕಟ್ಟಡ ನಿಧಿಯನ್ನು ಸಲ್ಲಿಸಿದ್ದೀರಿ ಅವರೆಲ್ಲರೂ ಕೂಡ ನೋಂದಣಿ ಮಾಡಿಕೊಂಡು ಬರಬೇಕು.
ಸ್ವಾಮಿಗಳಿಗೆ ದಯವಿಟ್ಟು ದಾರಿಯನ್ನು ಬಿಡಬೇಕು. ದಂಡಕದ ಪಾಠ ಪ್ರತಿನಿತ್ಯ ಸಾಯಂಕಾಲ 5ರಿಂದ 6:30. ಈ ಪಾದಪೂಜೆ ಮತ್ತು ಮುದ್ರಾಧಾರಣೆಯ ವಿಶೇಷ ಸಂಪರ್ಕಕ್ಕಾಗಿ ಮಾನ್ವೀಯಾಚಾರ್ಯರು ಹಾಗೂ ಕಾಳಗಿ ಶ್ರೀಧರ್ ಕಾಳಗಿಯವರು, ವಾದಿರಾಜ್ ಅಥಣಿಯವರು ಇವರನ್ನ ಸಂಪರ್ಕ ಮಾಡಬಹುದು. ಸುಬ್ರಹ್ಮಣ್ಯಾಚಾರ್ಯ ತಡ್ಕೋಡಿ ಇವರನ್ನ ಸಂಪರ್ಕ ಮಾಡಬಹುದು. ಇದಲ್ಲದೇನೆ events.umapps.in ಇದರಲ್ಲೂ ಕೂಡ ತಾವು ಲಾಗಿನ್ ಆಗಬಹುದು. ಇನ್ನು ಹಯಗ್ರೀವ ದಂಡಕದ ಕಂಠಪಾಠಕ್ಕೋಸ್ಕರ ಸಂಜೆ 5 ಗಂಟೆ, ಎಷ್ಟು ಗಂಟೆಗೆ? 5ರಿಂದ 6ವರೆಗೆ ಪಂಡಿತ ಗುರಾಜಾಚಾರ್ಯರು ಇರ್ತಾರೆ. ಅವರು ಪಾಠವನ್ನು ಹೇಳಿ ಸಿದ್ಧಪಡಿಸ್ತಾರೆ. ನಾಳಿನಿಂದ ಹಿಡಿದು ಪ್ರತಿ ದಿವಸ ಆ ಹಯಗ್ರೀವ ದಂಡಕದ ಪಾಠ ಇರ್ತದೆ. ಅವಶ್ಯವಾಗಿ ಅದರ ಲಾಭವನ್ನು ಕೂಡ ಭಕ್ತರು ಪಡಿಬೇಕು ಅಂತ ಸೂಚನೆ.